भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलम् भाष्यार्थमातन्वती स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। सर्वात्मा सर्वदृग्योऽसौ सर्वाध्यासनिरासकृते सततम् सन्निधत्ताम् मे हृदये परमः शिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय सम्पन्नम् वीतरागम् विवेचिनम् वन्दे वेदान्त तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेद वेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। सद्गुरु भक्तರು ಭಗವದ್ಭಕ್ತರು ಪರಮ ಸಾತ್ವಿಕ ಸ್ವಭಾವದವರು ತತ್ವ ಜಿಜ್ಞಾಸು ಸಾಧಕರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ವಾರ ಶನಿವಾರ 2025ನೇ ಇಸವಿ ಅಕ್ಟೋಬರ್ ಮಾಹೆಯಲ್ಲಿ 18ನೇ ತಾರೀಕಿನ ಶನಿವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ
ಹೃತ್ಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಸುಗಮ ಎನ್ನುವ ವ್ಯಾಖ್ಯಾನವು ಕಾಮ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಂದ ರಚಿತವಾಗಿರುವ ಕಾಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಗೆಯಾಗಿರುವಂತಹ ಭಾಗ ಅಧ್ಯಾಸ ಭಾಷ್ಯ, ಆನಂದ ಭಾಷ್ಯ. ಈ ಅಧ್ಯಾಸ ಭಾಷ್ಯಕ್ಕೆ ಅತ್ಯಂತ ಸುಂದರವಾದ ಹಾಗೂ ವಿಸ್ತಾರವಾದ ವಿಮರ್ಶಾತ್ಮಕವಾದ ವ್ಯಾಖ್ಯೆಯೇ ಸುಗಮ ವ್ಯಾಖ್ಯಾ. ಶ್ರೀಲಿಂಗ ಸುಗಮ ವ್ಯಾಖ್ಯಾ. ಇದನ್ನು ಬರೆದಿರುವಂತವ ಯಾರು? ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು. ನಕ್ಷಾತಿ ಲಾಭ ಪೂಜಾರ್ಥಂ ಅತ್ಯಂತ ಸರಳ ಜೀವನವನ್ನ ನಡೆಸುತ್ತಿದ್ದಂತಹ ಮಹಾತ್ಮರು, ಮೇಲಾಗಿ ಯತಿವೃದ್ಧರು ಆಗಿರುವಂತಹ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಆ ಸ್ವಾಮಿಗಳ ಪಾದ ಪದ್ಮಗಳಲ್ಲಿ ಶಿರಸ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡುತ್ತಾ ಶುರು ಮಾಡ್ತಾ ಇದ್ದೀವಿ. ಸುಗಮ ಕನ್ನಡದ ಗ್ರಂಥ 136ನೇ ಪುಟ. ಇದನ್ನು ಕೆಳಗಡೆಯಿಂದ ನಾಟ್ಯ ಪಂಕ್ತಿ ಓದ್ತಾ ಇದ್ದೇನೆ. ಪ್ರಮಾಣಗಳು ಕೂಡ ಪ್ರಮಾಣವಾಗಿ ಉಳಿಯಲಾರವು. ಪ್ರಮಾಣಾನಾಮಪಿ ಪ್ರಮಾಣಗಳಿಗೂ ಪ್ರಮಾಣತ್ವ ಪ್ರಮಾಣವಾಗಿರುವಿಕೆ ಎನ್ನುವಂತಹದ್ದು ನ ಅವಕಲ್ಪತೆ ಹೊಂದುವುದಿಲ್ಲ. ಯಾವಾಗ? ತೇಷಾಂ ಪ್ರಮಾಣಾನ ಅವಿದ್ಯಾವತ್ ಆಶ್ರಯತ್ವೇ ಅಭ್ಯುಪಗಮ್ಯಮಾನೆ. ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯಾವಂತರನ್ನು ಆಶ್ರಯ ಮಾಡಿಕೊಂಡಿವೆ. ಅವಿದ್ಯಾವತ್ ಆಶ್ರಯಾನಿ ಪ್ರಮಾಣಾನಿ ಅವಿದ್ಯಾ ಯೇಷಾಂ ತೇ ಅವಿದ್ಯಾವಂತಃ ಅವಿದ್ಯಾವಂತಃ ಏವ ಆಶ್ರಯಃ ಯೇಷಾಂ ತಾನಿ ಪ್ರಮಾಣಾನಿ ಅವಿದ್ಯಾವದಾಶ್ರಯಾನಿ. ಎಲ್ಲ ಪ್ರಮಾಣಗಳಿಗೂ ಆಶ್ರಯ ಅವಿದ್ಯಾವಂತರಾದ ಜ್ಞಾನಿಗಳು. ಅಜ್ಞಾನಿಗಳನ್ನೇ ಇಟ್ಟುಕೊಂಡು ಎಲ್ಲ ಪ್ರಮಾಣಗಳು ಹೊರಟಿವೆ ಅಂದ್ಬಿಟ್ರೆ ಪ್ರಮಾಣಗಳ ಗತಿ ಏನು? ಪ್ರಮಾಣನ ಪ್ರಮಾಣತ್ವಮೇವ ನ ಅವಕಲ್ಪತೆ ಅಲ್ವೇ? ಉದಾಹರಣೆಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ದೊಡ್ಡ ಅಜ್ಞಾನಿಗಳು ಅಂದ್ಬಿಟ್ರೆ ಮಹಾಪರಾಧ. ಅಂತ ಅಜ್ಞಾನಿಗಳು ಬರೆದಿರುವಂತ ಪ್ರಸ್ಥಾನತ್ರಯ ಶಾಂಕರ ಭಾಷೆಗಳೆಲ್ಲವೂ ಕೂಡ ಅವಿದ್ಯಾ ಕ್ಷೇತ್ರ ಅಂತ ಆಗ್ಬಿಡುತ್ತೆ. ಅದು ಸಾಧ್ಯವೇ ಇಲ್ಲ. ಹರಿಹರ ಬ್ರಹ್ಮರೇ ಬಂದರೂ ಕೂಡ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಜ್ಞಾನಿ ಪುಂಗವರು, ಮಹಾ ತಪಸ್ವಿಗಳು, ನೈಷ್ಠಿಕ ಬ್ರಹ್ಮಚಾರಿಗಳು, ವೇದಾಂತ ಭಾಷ್ಯಕಾರರು, ಸರ್ವಜ್ಞ ಸದೃಶರು ಎಂದು ಅವರು ಒಪ್ಪಿಕೊಳ್ತಾರೆ. ಯಾರು? ನಾವು ನೀವಲ್ಲ, ಹರಿಹರ ಬ್ರಹ್ಮಾದಿಗಳು. ಅಂಥ ಮಹಾತ್ಮರು ಶಂಕರಾಚಾರ್ಯರು. ಅಂಥ ಶಂಕರರಿಂದ ಹೊರಹೊಮ್ಮಿರುವಂತ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳೆಲ್ಲವೂ ಕೂಡ ಆತ್ಮಜ್ಞಾನದ ಭಂಡಾರ ಅಂತ ಹೇಳ್ತೇವೆ. ಮುಂದಕ್ಕೆ ಹೋಗ್ತೇವೆ. ಇಷ್ಟಾಗಿತ್ತು. ಮುಂದಕ್ಕೆ ಹೋಗೋಣ. ಕಥಂ ಹೇಗೆ ಪ್ರಮಾಣಗಳು ಅವಿದ್ಯಾವಂತರನ್ನ ಆಶ್ರಯ ಮಾಡಿಕೊಂಡಿವೆ ಅಂದ್ಬಿಟ್ರೆ ಮಹಾಪರಾಧ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಒಂದು ಮಾತು ಹೇಳಿದ್ದಾರೆ. ಕಮೇತಂ ಆತ್ಮಾನಾತ್ಮನೋ ಇತರೆ ತದಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕಾ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ. ಇದು ಅದ್ಭುತವಾದ ಸಂದೇಶ.
ಯಾರು ಹೇಳಿಲ್ಲ. ಶಂಕರರಾದ ಮೇಲೆ ಶಂಕರರ ಕಾಲದಲ್ಲಿ ಯಾರೊಬ್ಬರು ಹೇಳಿಲ್ಲ. ಗೌಡಪಾದಾಚಾರ್ಯ ಹೇಳಿಬಿಟ್ಟು ನಂದಿರೋಧೋ ನಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷೋ ನ ವೈ ಮುಕ್ತ ಅಂತ ಹೇಳಿ. ಅನಂತರ ಶಂಕರಾಚಾರ್ಯರೊಬ್ಬರೇ ಧೈರ್ಯವಾಗಿ ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರನ್ನು ಕೂಡ ಆವರಿಸಿರುವಂತಹ ದುಷ್ಟಶಕ್ತಿ ಅಧ್ಯಾಸ, ಯಾರಿಗೆ ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ ನಾಹಂ ಪ್ರಾಣ ಪಿಪಾಸೆ ಕುತೋ ಮೇ ನಾಹಂ ಚಿತ್ತಂ ಶೋಕಮೋಹಂ ಕುತೋ ಮೇ ನಾಹಂಕಾರ ಬಂಧಮೋಕ್ಷೌ ಕುತೋ ಮೇ ಎನ್ನುವಂಥ ವಿವೇಕ ಉಂಟಾಗಿಲ್ಲವೋ? ಇನ್ ಅದರ್ ವರ್ಡ್, ಅಹಂ ಬ್ರಹ್ಮಾಸ್ಮಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂಥ ಬ್ರಹ್ಮಾತ್ಮ ಜ್ಞಾನ ನಿಷ್ಠೆ ಉಂಟಾಗಿಲ್ಲವೋ ಅವರೆಲ್ಲರೂ ಅವಿದ್ಯಾವಂತರೆ. ಈ ಅರ್ಥದಲ್ಲಿ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಅವಿದ್ಯಾವಂತರು. ಅವರನ್ನ ಆಶ್ರಯ ಮಾಡಿಕೊಂಡು ಪ್ರಮಾತೃ ಪ್ರಮಾಣ ಪ್ರಮೇಯ ವಿಧಿ ನಿಷೇಧ ರಾಮರಾಮ ಮೋಕ್ಷಶಾಸ್ತ್ರ ಎಲ್ಲ ಹೊರಟಿದೆ. ಇದನ್ನು ಕೇಳಿಸ್ಕೊಂಡು ಕೋಪ ಬಂದ್ಬಿಡ್ತು ಪೂರ್ವಪಕ್ಷಿ. ಸ್ವಾಮಿ ಏನ್ ಮಾತಾಡ್ತಾ ಇದ್ದೀರಿ ನೀವು? ಕಥಂ ಪುನಃ ಅವಿದ್ಯಾವದ್ ವಿಷಯಾನಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ದಬಾಯಿಸ್ತಾ ಇದ್ದಾನೆ ಪೂರ್ವ ಮೀಮಾಂಸಕ. ಏನು ಶಂಕರಾಚಾರ್ಯರು ನಿಮ್ಮ ಮಾತು? ನಮ್ಮ ಪೂರ್ವ ಮೀಮಾಂಸಾ ದರ್ಶನದ ಸೂತ್ರಕಾರರಾದ ಜೈಮಿನಿ ಆಚಾರ್ಯರು, ಭಾಷ್ಯಕಾರರಾದ ಶಬರ ಸ್ವಾಮಿಗಳು, ವಾರ್ತಿಕಕಾರರಾದ ಪ್ರಭಾಕರ ಮಿಶ್ರರು ಇವರೆಲ್ಲರೂ ಅಜ್ಞಾನಿಗಳ? ಹೌದು. ಹಬ್ಬ, ಏನು ಆಶ್ಚರ್ಯ ಸ್ವಾಮಿ ಇದು! ಸಾಂಖ್ಯ ದರ್ಶನಕ್ಕೆ ಮೂಲ ಪುರುಷರಾಗಿರುವಂತ ಕಪಿಲ ಮಹರ್ಷಿಗಳು, ಪತಂಜಲಿ ಮಹರ್ಷಿಗಳಿಂದ ರಚಿತವಾಗಿರುವಂತ ಯೋಗ ದರ್ಶನ, ಪತಂಜಲಿ ಮಹರ್ಷಿಗಳು ಪರಮೇಶ್ವರನ ಭಕ್ತರು. ಅನಂತರ ನ್ಯಾಯಶಾಸ್ತ್ರಕ್ಕೆ ಮೂಲ ಪುರುಷರಾಗಿರುವ ಗೌತಮಾಚಾರ್ಯರು, ವೈಶೇಷಿಕ ದರ್ಶನಕ್ಕೆ ಸೂತ್ರಕಾರರಾಗಿರುವಂತಹ ಕಣಾದ ಮಹರ್ಷಿಗಳು ಅಜ್ಞಾನಿಗಳ? ಹೌದು. ರಾಮ್ 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 ರಾಮ್. ನೀವೊಬ್ರು ಮಾತ್ರ ಜ್ಞಾನಿಗಳ? ನಾವು ಜ್ಞಾನಿಗಳು ಅಂತ ಹೇಳ್ಕೊತಾಗಿಲ್ಲ. ಯಾರಿಗೆ ಈ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅದ್ವೈತಾತ್ಮಜ್ಞಾನ ಅರ್ಥವಾಗಿಲ್ಲವೋ ಅವರೆಲ್ಲರೂ ಅಜ್ಞಾನಿಗಳೇ. ಇದು ಬೋಲ್ಡೆಸ್ಟ್ ಸ್ಟೇಟ್ಮೆಂಟ್. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ಮಹಾತ್ಮರ ಆಶೀರ್ವಾದ ಬೇಕು. ಬರೆದಿದ್ದಾರೆ, ಸದ್ಗುರುಗಳನ್ನ ಸಾಕ್ಷಾತ್ತಾಗಿ ನೋಡದೆ ಹೋದರೂ ಯೋಚನೆ ಇಲ್ಲ. ಅವರು ಬರೆದಿರುವಂತ ಸುಗಮ ವ್ಯಾಖ್ಯಾನವನ್ನು ಓದ್ತಾ ಇದ್ರೆ ಖಂಡಿತವಾಗಿ ನಮಗೆ ಸದ್ಗುರುಗಳ ದರ್ಶನವಾಗುವುದರಲ್ಲಿ ಸಂಶಯವಿಲ್ಲ. ಕಥಂ, ಹೇಗೆ? ಯಥಾರ್ಥ ಜ್ಞಾನಂ ಹಿ ಪ್ರಮಾ ತತ್ಕರಣಂಚ ಪ್ರಮಾಣಂ. ಈಗ ಸರ್ವಾಣಿ ಪ್ರಮಾಣಾನಿ ಅವಿದ್ಯಾವದ್ ವಿಷಯಾಣಿ. ಶಾಂಕರ ಭಾಷ್ಯ. ಎಲ್ಲ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ, ಇತಿಹಾಸ, ಪುರಾಣ, ಎಲ್ಲ ಪ್ರಮಾಣಗಳು ಅವಿದ್ಯಾವಂತರನ್ನು ಆಶ್ರಯ ಮಾಡಿಕೊಂಡಿವೆ. ಏನು ಸುಮ್ಮಂತ ಇದೆ. ಯಾರು ಪ್ರಮಾಣಗಳನ್ನು ಬಳಸಿ ಪ್ರಮೇಯ ವಸ್ತುಗಳನ್ನ ತಿಳ್ಕೊಳ್ತಾ ಇದ್ದಾರೋ ಇವರೆಲ್ಲರ ವಿದ್ಯಾವಂತರು ಅಂದ್ಬಿಟ್ಟು. ಏನ್ ಮಾತಾಡ್ತಾ ಇದ್ದ ಶಂಕರಾಚಾರ್ಯರೇ? ಹೇಗರ್ಥ ಇದಕ್ಕೆ ಅಂತ ಕೇಳಿದ್ರೆ, ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅವತಾರ ಪುರುಷರು, 20ನೇ ಶತಮಾನದ ಮಹಾತ್ಮರು. ನಾ ಕಂಡಂಥ ಶಂಕರಾಚಾರ್ಯರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ಲಕ್ಷಾಂತರ ಜನ ನೋಡಿದ್ದಾರೆ. ಲಕ್ಷಾಂತರ.
ಎಲ್ಲರೂ ಹೇಳ್ತಾ ಇದ್ರು ಇವರೇ ಸಾಕ್ಷಾತ್ ಶಂಕರರು. ಶಂಕರ ಎನ್ನುವ ಮಾತಿಗೆ ಕಾಲಡಿ ಅರ್ಥ ಮಾಡ್ಕೋಬೇಡಿ, ಅಥವಾ ಅವರ ಜಾತಿ ಬೇಕಾಗಿಲ್ಲ. ಶಂಕರ ಅನ್ನುವ ಮಾತುಕತೆಯು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವಂತ ಅಧ್ಯಾಸ ಭಾಷ್ಯವನ್ನ ಮುಮುಕ್ಷ ಜನಗಳಿಗೆ ಅರ್ಥವಾಗುವಂತೆ ಸರಿಯಾಗಿ ತಿಳಿಸುವಂತಹ ಮಹಾತ್ಮರಿಗೆ ಹೆಸರಾಯಿತು ಶಂಕರ. ಇಷ್ಟರ್ಥವೇ ಹೊರತು ಬೇರೆ ಅರ್ಥ ಮಾಡ್ಕೋಬಾರ್ದು. ಕಥಂ, ಹೇಗೆ? ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯಾವಂತರ ವಿಷಯವ? ಹೌದು. ಹಾಗೆ ಹೇಳಿ. ಪೂರ್ವ ಪಕ್ಷ ನೋಡಿ, ಪ್ರಮಾಣಂ ನರ್ವೇನು ಯಥಾರ್ಥ ಜ್ಞಾನಂ ಹಿ ಯಥಾರ್ಥ ಜ್ಞಾನಂ, ಪದಾರ್ಥಗಳು ಹೇಗಿವೆಯೋ ಹಾಗೆ ಉಂಟಾಗುವ ತಿಳಿವಳಿಕೆಗೆ ಪ್ರಮಾ ಎಂದು ಹೆಸರು. ಪುಸ್ತಕ ವಿಷಯ ಪುಸ್ತಕ ಜ್ಞಾನಂ ಪ್ರಮಾ, ಸದ್ಗುರು ವಿಷಯ ಸದ್ಗುರು ಇತಿ ಜ್ಞಾನಂ ಪ್ರಮಾ, ಮೈಸೂರು ಪಾಕ್ ವಿಷಯ ಮೈಸೂರು ಪಾಕು ಇತಿ ಜ್ಞಾನಂ ಪ್ರಮಾ, ಆಕಾಶ ವಿಷಯ ಆಕಾಶ ನಿರವಯವ ಸರ್ವವ್ಯಾಪಿ ನಿರಂಶ ಇತಿ ಜ್ಞಾನಂ ಪ್ರಮಾ. ಯಥಾರ್ಥ ಜ್ಞಾನಂ ಅರ್ಥಂ ಅನತಿಕ್ರಮ್ಯ ವರ್ತತೆ ಇತಿ ಯಥಾರ್ಥ. ಯಥಾರ್ಥಸ್ಯ ಜ್ಞಾನಂ, ಯಥಾರ್ಥ ಜ್ಞಾನಂ ಎಷ್ಟು ಚೆನ್ನಾಗಿದೆ. ಪದಾರ್ಥವು ಹೇಗಿದೆಯೋ ಹಾಗೆ ತಿಳಿದುಕೊಳ್ಳುವುದಕ್ಕೆ ಪ್ರಮಾ ಎಂದು ಹೆಸರು. ಒಂದು ಭ್ರಮ, ಇನ್ನೊಂದು ಪ್ರಮಾ. ಯಥಾರ್ಥ ಜ್ಞಾನಂ ಹಿ ಪ್ರಮಾ, ತತ್ಕರಣಂ ಪ್ರಮಾಣಂ. ಕರಣಂ ಪ್ರಮಾಣಂ. ಎಷ್ಟು ಚೆನ್ನಾಗಿ ಈ ಕಡೆ ವ್ಯಾಕರಣ, ಈ ಕಡೆ ಮೀಮಾಂಸಾ, ಈ ಕಡೆ ತರ್ಕಶಾಸ್ತ್ರ, ಈ ಕಡೆ ಶಾಂಕರ ಭಾಷ್ಯ, ಮತ್ತೊಂದ್ ಕಡೆ ಅನುಭವ, ಎಲ್ಲದರ ಮೈಗೂಡುವಿಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ನನ್ನ ಅಭಿಪ್ರಾಯದಲ್ಲಿ ಇಂಥ ಮಹಾತ್ಮರು ಪ್ರಪಂಚದಲ್ಲೇ ಇಲ್ಲ ಸರ್. ಪ್ರಮಾಣಂ ಕರಣಂ ಪ್ರಮಾಣಂ. ಪ್ರಮಾ ಅಂದ್ರೇನು? ಯಥಾರ್ಥ ಜ್ಞಾನಂ ಪ್ರಮಾ. ತತ್ಕರಣಂ ತಸ್ಯಾಹ ಪ್ರಮಾಯಾಹ ಕರಣಂ ಸಾಧನಂ ಪ್ರಮಾಣಂ. ಹೌದಾ? ವಸ್ತುಗಳು ಹೇಗಿವೆಯೋ ಹಾಗುಂಟಾಗುವಂತಹ ತಿಳುವಳಿಕೆಗೆ ಪ್ರಮಾ ಎಂದು ಹೆಸರು. ಅಂಥ ಪ್ರಮೆಯನ್ನ ಉಂಟು ಮಾಡುವ ಕಾರಣಕ್ಕೆ ಹೆಸರಾಯಿತು ಪ್ರಮಾಣಂ. ಒಂದು ಉದಾಹರಣೆ ಕೊಡ್ತೇನೆ. ಟೇಬಲ್ ಮೇಲೆ ಒಂದು 10 ಪದಾರ್ಥ ಇದೆ. ಒಂದು ಕನ್ನಡಕ, ಒಂದು ಪುಸ್ತಕ, ಒಂದು ಪೆನ್ನು, ಕಳ್ಳೆಕಾಯಿ, ಹಾಲಿನ ಲೋಟ ಎಲ್ಲ ಇದೆ. ಹಾಲಿನ ಲೋಟವನ್ನ ಹಾಲಿನ ಲೋಟ ಎಂದು ಕಂಡು ಹೇಳಿದ್ರೆ ಕಣ್ಣು ಪ್ರಮಾಣ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪುಸ್ತಕವನ್ನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅಂತ ಹೇಳಿದರೆ ಅದು ಪ್ರಮಾಣ. ಕನ್ನಡಕವನ್ನ ಕನ್ನಡಕ ಅಂತ ತಿಳಿಸಿದ ಪ್ರಮಾಣ. ಹೌದಾ? ಪ್ರಮಾಯ ಕರಣಂ ಪ್ರಮಾಣಂ. ಅದ್ಭುತವಾಗಿದೆ. ಪ್ರಮೆಗೆ ಸರಿಯಾದ ತಿಳುವಳಿಕೆಯೇ ಯಾವುದು ಕಾರಣವೋ ಸಾಧನವೋ ಮೀನ್ಸ್ ಆಗಿದೆಯೋ ಅದಕ್ಕೆ ಪ್ರಮಾಣ ಎಂದು ಹೆಸರು. ಇದು ಪೂರ್ವ ಪಕ್ಷ. ತತ್ರ ಅವಿದ್ಯಾಂ ಪುರಸ್ಕೃತ್ಯ ಪ್ರವೃತ್ತಸ್ಯ ಕರಣಸ್ಯ ಪ್ರಮಾಜನನ ಸಾಮರ್ಥ್ಯಮೇವ ನ ವಿದ್ಯತೆ ಇತಿ ಕಥಂ ತಸ್ಯ ಪ್ರಮಾಣತ್ವಂ ಅವಕಲ್ಪೇತ ಇತಿ ಆಕ್ಷೇಪಃ. ಹೆಚ್ಚಿನ ಬರಿತ ಸ್ವಾಮಿ. ಗುರುಗಳಿಗೆ ಅವರು ಬರೆದಿರುವಂತಹ ವ್ಯಾಖ್ಯಾನವನ್ನು ಪಾಠ ಮಾಡಬೇಕು, ಅವರು ಬರೆದಿರುವಂತಹ ಪುಸ್ತಕಗಳನ್ನ ಪಾಠ ಮಾಡಬೇಕು ಅಂತ ತುಂಬಾ ಆಸೆ ಮಾಡಿದ್ದಾರೆ. ಸುಗಮ ವ್ಯಾಖ್ಯಾನವಂತೂ ಸೊಗಸ ಪಾಠ ಮಾಡಿದ್ದಾರೆ. ತತ್ರ ಹೀಗಿರಬೇಕಾದರೆ ಪ್ರಮಾಣಾನ ಯಥಾರ್ಥ ಜ್ಞಾನ. ಪ್ರಮಾಣಂ ನಾಮ ಯಥಾರ್ಥ ಜ್ಞಾನ ರೂಪಾಯ ಪ್ರಮಾಯ ಸಾಧನ. ಸಮ್ಯಕ್ ದರ್ಶನಕ್ಕೆ ಸರಿಯಾದ ತಿಳುವಳಿಕೆಗೆ ಯಾವುದು ಸಾಧನವೋ ಅದು ಪ್ರಮಾಣ ಅಂತ ಹೇಳುದು. ತತ್ರ ಹೀಗಿರಬೇಕಾದರೆ ಅವಿದ್ಯಾಂ ಪುರಸ್ಕೃತ್ಯ ಶ್ರೀರಾಮಚಂದ್ರ ಪ್ರವೃತ್ತಸ್ಯ ಕರಣಸ್ಯ. ನೀವು ಹೇಳ್ತಾ ಇದ್ದೀರ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ
ಪ್ರವೃತ್ತ ಅಧ್ಯಾಸವನ್ನ ಅವಿದ್ಯೆಯನ್ನ ಇಟ್ಟುಕೊಂಡೇ ಪ್ರಮಾಣ ವ್ಯವಹಾರಗಳು ನಡೀತಾ ಇವೆ ಅಂತ ಇದ್ದಾರೆ. ಹೀಗಾಗಿ ಬಿಟ್ರೆ ಎಂತ ಅಪರಾಧ. ಅವಿದ್ಯಾಂ ಪುರಸ್ಕೃತ್ಯ, ಮುಂಭಾಗದಲ್ಲಿ ಅವಿದ್ಯಾ ಎನ್ನುವಂತ ಲೀಡರ್ ಅವನನ್ನ ಪುರಸ್ಕೃತ್ಯ ಇಟ್ಟುಕೊಂಡು ಕರಣಸ್ಯ ಪ್ರಮಾಣ ಎನ್ನುವಂತ ಕರ್ಣವು ಪ್ರಮಾಜನನ ಸಾಮರ್ಥ್ಯಮೇವ ನ ವಿದ್ಯತೆ. ಅಂಥ ಕರ್ಣಕ್ಕೆ ಪ್ರಮಾಜನನ ಪ್ರಯನ್ನ ಸಮ್ಯ ಜ್ಞಾನವನ್ನ ಉಂಟು ಮಾಡುವಂತ ಸಾಮರ್ಥ್ಯವೇ ಇರುವುದಿಲ್ಲ. ರಿಪೀಟ್ ಬರ್ತೇನೆ ನೋಡಿ. ಕಣ್ಣಿದೆ, ಪರೆ ಬಂದ್ಬಿಟ್ಟಿದೆ, ದೋಷ ಇದೆ. ಪರೆ ಎನ್ನುವಂತಹದ್ದು ವಿದ್ಯಾ ದೋಷ. ಪರೆವುಳ್ಳಂತಹ ಕಣ್ಣು ಅಂತಾದರೆ ಅದೇನೇನು ತೋರಿಸ್ತಾ ಇದೆಯೋ ಎಲ್ಲವೂ ತಪ್ಪು ತಪ್ಪು ತಪ್ಪು. ಯಾಕೆ? ಪ್ರಮಾಣದಲ್ಲಿ ದೋಷ ಉಂಟು. ನೀವು ಹೇಳುವ ಪ್ರಕಾರ ಪ್ರಮಾಣದಲ್ಲಿ ದೋಷವಿದೆ ಅಂದ್ರೆ ಏನ್ ದೋಷ? ಅಧ್ಯಾಸವೆಂಬ ಮಹಾದೋಷ. ಅವಿದ್ಯೆಯನ್ನ ಮುಂದೆ ಮಾಡಿಕೊಂಡು ಹೊರಟಿರುವಂತ ಕರಣಕ್ಕೆ ಪ್ರಮಾಣಕ್ಕೆ ಪ್ರಮಾಜನನ ಸಾಮರ್ಥ್ಯಮೇವ ನಾಸ್ತಿ. ಪ್ರಮೇಯನ್ನ ಸಮ್ಯ ಜ್ಞಾನವನ್ನ ಯಥಾರ್ಥ ಜ್ಞಾನವನ್ನ ಜನನ ಉಂಟು ಮಾಡುವಂತ ಸಾಮರ್ಥ್ಯವೇ ಇಲ್ಲ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ. ಒಬ್ಬ ಗುರು ಇದ್ದಾನೆ, ಅವನಿಗೆ ಲಕ್ಷಾಂತರ ಶಿಷ್ಯರಿದ್ದಾರೆ. ಆ ಗುರು ಅನಾಚಾರ ತತ್ಪರ, ಸ್ನಾನ ಇಲ್ಲ, ಅನುಷ್ಠಾನವಿಲ್ಲ, ಹೆಂಡ ಕುಟ್ಕೊಂಡು ಸಿಗರೇಟ್ ಇಟ್ಕೊಂಡು ಏನೋ ಇದ್ದಾನೆ. ಆದ ಗ್ರಹಚಾರ, ಲಕ್ಷಾಂತರ ಶಿಷ್ಯರಿದ್ದಾರೆ. ಆ ಗುರು ಅಂಥವನು ಅಂತ ಆಗಿಬಿಟ್ರೆ ಅವನ ಉಪದೇಶದಿಂದ ಏನು ಪ್ರಯೋಜನ? ವೇದಾಂತವನ್ನು ತಿಳ್ಕೊಂಡು ಅವನು ವೇದಾಂತ ಪ್ರವಚನ ಪಟುವಾಗಿರ್ಬೇಕಾದ್ರೆ ಸದಾಚಾರ ಸಂಪನ್ನನಾಗಿರಬೇಕು. ಆಚಾರ ಪ್ರಥಮೋಧನ. ಆಚಾರವಿಲ್ಲ, ವಿಚಾರವಿಲ್ಲ, ಗುರುಭಕ್ತಿ ಇಲ್ಲ, ಒಳ್ಳೆ ವಾಗ್ಮಿ, ಬೇಕಾದ ಪ್ರವಚನ ಮಾಡ್ತಾನೆ ಅಂದ್ರೆ ಆ ಗುರುವಿನಿಂದ ಶಿಷ್ಯರಿಗೆ ಅಪಾಮಾರ್ಗ ಪ್ರಯೋಜನ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಜೀವನ ಹೇಗಿತ್ತು? ಪರಿಶುದ್ಧವಾದ ಜೀವನ. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ್ಬಿಟ್ಟ ಹುಡುಗ. 3ನೇ ವಯಸ್ಸಿನಲ್ಲಿ 5ನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವಾಯಿತು. 8ನೇ ವಯಸ್ಸಿಗೆ ಎಲ್ಲ ವೇದಾಧ್ಯಯನವೂ ಮುಗಿದಾಯಿತು. 7ನೇ ವಯಸ್ಸಿಗೆ ಸನ್ಯಾಸ. ಪರಿಶುದ್ಧವಾದ ಜೀವನ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಜೀವನದಲ್ಲಿ ಚರಿತ್ರೆಯಲ್ಲಿ ಒಂದು ಅನಾಚಾರವಿಲ್ಲ, ಮೋಸ ಇಲ್ಲ, ದ್ರೋಹ ಇಲ್ಲ. ಅತ್ಯಂತ ಶ್ರೇಷ್ಠರಾದಂತಹ ಯತಿ ಪುಂಗವರು, ಯತಿ ವರೇಣ್ಯರಾಗಿ ನ ಕರ್ಮಣಾನ ಪ್ರಜೆಯ ಧನೇನ ಅಂತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಬಾಯಿನಿಂದ ಹೊರಹೊಮ್ಮಿರುವ ವಾಕ್ಯ ಏನಂತ? ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋರಿತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾ. ಇದು ಹುಚ್ಚರ ಮಾತಲ್ಲ, ಅವಿವೇಕಿಗಳ ಮಾತಲ್ಲ, ಅಜ್ಞಾನಿಗಳ ಮಾತಲ್ಲ, ಯಾವುದೋ ಒಬ್ಬ ಸಾಮಾನ್ಯ ಪಂಡಿತೋತ್ತಮನ ಮಾತಲ್ಲ. ಮತ್ಯಾರು? ಸರ್ವಜ್ಞ ಸದೃಶರಾಗಿರುವ ಸಾಕ್ಷಾತ್ ಪರಮೇಶ್ವರನ ಪ್ರತೀಕ ಸ್ವರೂಪರಾಗಿರುವ ದಕ್ಷಿಣಾಮೂರ್ತಿಗಳಾದ ಜ್ಞಾನಿವರೇಣ್ಯರು, ಬ್ರಹ್ಮಜ್ಞಾನಿ ಪುಂಗವರು, ವಿದ್ವದ್ವರಿಷ್ಠರಾಗಿರುವ ಜೀವನ್ಮುಕ್ತರಾದ ಶಂಕರಾಚಾರ್ಯರ ಬಾಯಿನಿಂದ ಬಂದಿರುವಂತ ಮಾತು. ಅರ್ಥ ಮಾಡ್ಕೋಬೇಕು ನಾವು. ಜ್ಞಾನಿಗಳ ಮಾತಿಗೆ ತುಂಬಾ ಮಹತ್ವ ಇದೆ, ನಾವು ಅರ್ಥ ಮಾಡ್ಕೋಬೇಕು. ರಮಣ ಮಹರ್ಷಿಗಳು ಹಾಗೆ. ರಮಣ ಮಹರ್ಷಿಗಳನ್ನ ಲಕ್ಷಾಂತರ ಜನ ನೋಡಿದ್ರು. ಅವರಿಗೆ ಕೊನೆಯಲ್ಲಿ ಆರೋಗ್ಯ ಸರಿಯಾಗಿದ್ದಿಲ್ಲ. 70ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ ಬಂದು ಬಹಳ ಕಷ್ಟವಾಯಿತು. ಅದನ್ನ ನೋಡುತ್ತಾ ಅನೇಕ ಜನ ಭಕ್ತರು ಕೇಳಿದಂತೆ ರಮಣ ಮಹರ್ಷಿಗಳನ್ನ, ಭಗವಾನ್ ಎಷ್ಟೊಂದು ನೋವಾಗ್ತಾ ಇದೆ, ಎಷ್ಟೊಂದು ಕಷ್ಟವಾಗ್ತಾ ಇದೆ, ನಿಮ್ಮಂತ ಮಹಾಜ್ಞಾನಿಗಳಿಗೆ ಇಂಥ ರೋಗ ಬರಬಾರದಾಗಿತ್ತಲ್ವೇ, ಯಾಕೆ ಬಂತು ಅಂತ ಕೇಳಿದಂತೆ. ರಮಣ ಮಹರ್ಷಿಗಳ ಉತ್ತರ,
ನಂಗೆ ಸರಿಯಾಗಿಲ್ಲ, ನಂಗೆ ನೋವಾಗ್ತಾ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನಿಮ್ಮ ಅವಿವೇಕದಿಂದ ನೀವು ತಿಳ್ಕೊತಾ ಇದ್ದಾರೆ ಹೊರತು ನಾನು ಆನಂದವಾಗಿದೆ ಅನ್ಬೇಕಂತ. ಆದ್ದರಿಂದ ಜ್ಞಾನಿಗಳ ಮಾತನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬ್ರಹ್ಮಜ್ಞಾನಿಯಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಜ್ಞಾನಿ ವರೇಣ್ಯರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಎಲ್ಲಾ ಪ್ರಮಾಣ ಪ್ರಮೇಯ ವ್ಯವಹಾರಗಳು, ವಿಧಿ ನಿಷೇಧ ಶಾಸ್ತ್ರಗಳು, ವೇದಾಂತ ಶಾಸ್ತ್ರ ಎಲ್ಲವೂ ಕೂಡ ಅವಿದ್ಯಾಂ ಪುರಸ್ಕೃತ್ಯ ಪ್ರವೃತ್ತಾ. ಅದನ್ನೇ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಪೂರ್ವ ಪಕ್ಷಿ. ಏನ್ ಸ್ವಾಮಿ ಶಂಕರಾಚಾರ್ಯರ ನಿಮ್ಮ ಮಾತು? ಅವಿದ್ಯಾಂ ಪುರಸ್ಕೃತ್ಯ, ಅವಿದ್ಯೆಯನ್ನ ಮುಂದು ಮಾಡಿಕೊಂಡು ಪ್ರವೃತ್ತಸ್ಯ ಹೊರಟಿರುವಂತಹ ಕಾರಣಕ್ಕೆ ಪ್ರಮಾಜನನ ಸಾಮರ್ಥ್ಯಮೇವನ ವಿದ್ಯತೆ, ಪ್ರಮೆಯನ್ನ ಜ್ಞಾನವನ್ನ ಉಂಟು ಮಾಡುವಂತ ಸಾಮರ್ಥ್ಯವೇ ಇರುವುದಿಲ್ಲ. ಯಾಕೆ? ಅವಿದ್ಯಾ ಪುರಸ್ಕೃತತ್ವ ಅಂತ ಆಗಿಬಿಟ್ರೆ ಕಥಂ, ಹೇಗೆ ತಾನೆ ತಸ್ಯ ಅದಕ್ಕೆ ಪ್ರಮಾಣತ್ವ ಅವಕಲ್ಪೇತ, ಪ್ರಮಾಣತ್ವ ಎನ್ನುವಂತಹ ಶಕ್ತಿ, ಪ್ರಮಾಣತ್ವ ಎನ್ನುವಂತಹ ಲಕ್ಷಣ ಹೇಗೆ ಅವಕಲ್ಪೇತ ಹೊಂದೀತು? ಗುರು ಅಂತ ಹೇಳ್ತಾರೆ. ಗುರು ಅಂತೇನು ಸ್ವಾಮಿ? ಗುಕಾರಶ್ಚ ಅಂಧಕಾರಶ್ಚಾತಿ ಋಕಾರ ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತಿ ಗುರುರಿತ್ಯಭಿಧೀಯತೆ. ಗುರು ಎನ್ನುವ ಮಾತಿಗೆ ಶಿಷ್ಯನ ಅಂಧಕಾರವನ್ನ ನಾಶ ಮಾಡುವ ಮಹಾತ್ಮ. ಶಿಷ್ಯರ ಕತ್ತಲೆಯನ್ನ ನಾಶ ಮಾಡಬೇಕಾದ್ರೆ ಗುರು ಹೇಗಿರ್ಬೇಕು? ಜ್ಞಾನಿ ವರೇಣ್ಯನಾಗಿರ್ಬೇಕು, ಸಮ್ಯ ಜ್ಞಾನ ನಿಷ್ಠನಾಗಿರ್ಬೇಕು. ಆ ಗುರುವಿಗೆ ಗೊತ್ತಿಲ್ಲ, ವೇದಾಂತ ಗೊತ್ತಿಲ್ಲ ಗುರುವಿಗೆ. ಯಾವಾಗಲೂ ಗುರುವಾಗಿರುವಂತವನು ವೇದಾಂತ ವಿಚಾರವನ್ನೇ ಹೇಳದೆ ಸುಮ್ಮನೆ ಜನಗಳಿಗೆ ಏನೋ ಕೇವಲ ವಿಧಿ ನಿಷೇಧ ರೂಪವಾಗಿರುವಂತ ಸಾಧನ ಹೇಳ್ತಾ ಬಂದ್ರೆ ಗುರು ಅಂತಾಗ್ತಾನೆ. ಅದರಲ್ಲೂ ವೇದಾಂತ ದರ್ಶನದಲ್ಲಿ ಗುರುವಿನ ಸ್ಥಾನ ಅತ್ಯಂತ ಹೆಚ್ಚಿರುತ್ತೆ. ನ ಗುರೋರಸಿಕಂ ತತ್ವಂ ನ ಗುರೋರಸಿಕಂ ತಪಃ ತತ್ವಜ್ಞಾನ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಬಾಬಾ ಅಂತ ಗುರುವರೇಣ್ಯರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬಂಟಿಗರಾಗಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವನ್ನ ಸ್ಥಾಪನೆ ಮಾಡಿ ಸುಮಾರು 300ಕ್ಕೂ ಹೆಚ್ಚಾಗಿ ಗ್ರಂಥಗಳನ್ನು ಬರೆದು ಇಡೀ ವಯಸ್ಸಿನಲ್ಲಿಯೂ ಕೂಡ ಆಂಧ್ರ, ತಮಿಳುನಾಡು ದೇಶದ ರಾಜ್ಯಗಳಲ್ಲಿ ಪ್ರವಾಸವನ್ನು ಮಾಡಿ ಪಂಡಿತರನ್ನ ಭೇಟಿ ಮಾಡಿ ಬೆಂಗಳೂರಿನಲ್ಲಿ 69ನೇ ಇಸುವಿಯಲ್ಲಿ ಅವ ಗುರುವಿಗೆ 89 ವರ್ಷ ನೋಡ್ಕೊಳ್ಳಿ ಬಂದು ಶಾಖಾ ಕಾರ್ಯಾಲಯ ಸ್ಥಾಪನೆ ಮಾಡಿ ಅಲ್ಲಿ ವಾಸವಾಗಿದ್ದು ಅನೇಕ ಗ್ರಂಥಗಳನ್ನ ಬರೆಯುತ್ತಾ ಪ್ರತಿ ದಿವಸ ನನಗೆ ವೇದಾಂತ ಪಾಠ ಪ್ರವಚನಗಳನ್ನ ಮಾಡುತ್ತಾ ಉಪನ್ಯಾಸಗಳನ್ನು ಮಾಡುತ್ತಾ ನೂರಾರು ಜನಗಳಿಗೆ, ಸಹಸ್ರಾರು ಜಿಜ್ಞಾಸು ಜನಗಳಿಗೆ ದರ್ಶನ ಕೊಡ್ತಾ ಇದ್ದಂತಹ ಮಹಾತ್ಮರು 96 ವರ್ಷಗಳು ಕೂಡ ವೇದಾಂತ ಚಿಂತನೆಯಲ್ಲಿ ಸಾರ್ಥಕವಾಗಿ ದೀರ್ಘ ಜೀವನವನ್ನ ಕಳೆದಂತಹ ಮಹಾತ್ಮರು. ನಾನ್ ಕಂಡಂತೆ ಇಂತಹ ಮಹಾತ್ಮರು ಇವರೊಬ್ಬನೇ ಹೊರತು ಯಾರು? ಎಲ್ಲರೂ ಮಹಾತ್ಮರೇ, ಎಲ್ಲರೂ ಸನ್ಯಾಸಿ ಪುಂಗವರೇ, ಎಲ್ಲರೂ ಜ್ಞಾನಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ಸುಗಮ ವ್ಯಾಖ್ಯಾನ ಎಷ್ಟು ಸೊಗಸಾಗಿದೆ. ಒಟ್ಟಿನಲ್ಲಿ ಪ್ರಮಾಣ ಎನ್ನುವ ಮಾತಿಗೆ ಪ್ರಮೆಯನ್ನ ಉಂಟು ಮಾಡುವಂತಹ ಕಾರಣ. ಈ ಪ್ರಮಾಣವು ಅವಿದ್ಯೆ ಇಟ್ಕೊಂಡು ಹೊಂಟಿದೆ ಅಂತ ಬಂದ್ಬಿಟ್ರೆ ಪ್ರಮೆ ಉಂಟು ಮಾಡೋದಿಲ್ಲ, ಪ್ರಮೆಯನ್ನೇ ಉಂಟು ಮಾಡುವುದಿಲ್ಲ ಅಂತಾದ್ಮೇಲೆ ಪ್ರಮಾಣ ಅಂತಾಗುತ್ತಾ? ಪ್ರಮಾಣಾನ ಪ್ರಮಾಣತ್ವಂ ನೈವ ಸಂಭವತಿ, ಪ್ರಮಾಣಗಳಿಗೆ ಪ್ರಮಾಣತ್ವವೇ ಹೊಂದುವುದಿಲ್ಲ ಅಂತ ಪೂರ್ವ ಪಕ್ಷ. ತಸ್ಮಾತ್ ಆದ್ದರಿಂದ ಪ್ರಮಾಣಾನ ಅವಿದ್ಯಾವತ್ ವಿಷಯತ್ವೇ ಪ್ರಮಾತೃ ಪ್ರಮಾಣಯೋ ತತ್ವಾನವಕ್ಲಿಪ್ಯ ಪ್ರಸಂಗಾತಿ ನ ಅವಿದ್ಯಾವದ್ ವಿಷಯಾಣಿ ತಾನಿ ಇತಿ ಅವಶ್ಯಮಭ್ಯುಪೇಯಂ. ಅರ್ಥವಾಯಿತು. ಗುರುಗಳ ವಾಕ್ಯ ಓದ್ತಾ ಓದ್ತಾ ಓದ್ತಾನೆ ಅರ್ಥ ಆಗಬೇಕು. ತಸ್ಮಾತ್
ಸೊ ದೆನ್ ದೇರ್ ಫೋರ್ ಹೀಗಿರುವುದರಿಂದ ಹೇಗಿರುವುದರಿಂದ ಪ್ರಮಾಣಗಳು ಪ್ರಮಾಣ ಅಂತ ಆಗಿರಬೇಕಾದರೆ ಪ್ರಮೆಯನ್ನು ಉಂಟು ಮಾಡಬೇಕು. ಪ್ರಮಾಣಗಳ ಅವಿದ್ಯಾವಿಷಯ ಅಂತ ಆಗಿಬಿಟ್ಟರೆ ಪ್ರಮಾಣಗಳಿಗೆ ಪ್ರಮಾಣತ್ವವೇ ಹೊಂದುವುದಿಲ್ಲ. ಹೀಗಾಗಿ ಬಿಟ್ಟರೆ ಪ್ರಮಾಣಗಳು ಅವಿದ್ಯಾವದ್ ವಿಷಯತ್ವೆ ಅವಿದ್ಯಾವಂತರ ವಿಷಯ. ಪ್ರಮಾಣಗಳನ್ನ ಬಳಸುವಂತವರು ಅವಿದ್ಯಾವಂತರು, ಅವಿದ್ಯಾವಂತರೇ ಪ್ರಮಾಣಗಳನ್ನ ಬಳಸುತ್ತಾರೆ ಅಂತ ಆಗಿಬಿಟ್ಟರೆ ಪ್ರಮಾಣಯೋ ಇವನು ಪ್ರಮಾತ ಇದು ಪ್ರಮಾಣ ಎನ್ನುವಂತಹ ವ್ಯವಹಾರವೇ ಹೊಂದುವುದಿಲ್ಲ. ಪ್ರಮಾತೃವಿಗೂ ಪ್ರಮಾಣಕ್ಕೂ ಕೂಡ ತತ್ವ ಅನವಕೃತಿ. ಪ್ರಮಾತೃವಿಗೆ ಪ್ರಮಾತೃತ್ವ, ಪ್ರಮಾಣಗಳಿಗೆ ಪ್ರಮಾಣತ್ವ, ಇದು ಅನವಕೃತಿ ಹೊಂದುವುದಿಲ್ಲ. ಪ್ರಮಾತು ನ ಪ್ರಮಾತೃತ್ವಂ ಪ್ರಮಾಣಸ್ಯ ನ ಪ್ರಮಾಣತ್ವಂ ಅಂತಾಗಿಬಿಟ್ಟು ಅಂಥ ಅನವಕೃತ್ಯ ಪ್ರಸಂಗ ದೋಷ ಪ್ರಸಂಗ ಹೊಂದುವುದಿಲ್ಲ ಎನ್ನುವಂತಹ ದೋಷವು ಬಂದು ಬಿಡುವುದರಿಂದ ಶಂಕರಾಚಾರ್ಯರೇ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಪ್ಲೀಸ್ ಟೇಕ್ ಬ್ಯಾಕ್. ಅವಿದ್ಯಾವದ್ ವಿಷಯಾನಿ ತಾನಿ ಎನ್ನುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನು ವಾಪಸ್ ತಗೊಂಡ್ಬಿಟ್ಟು ಅವಿದ್ಯಾವಿದ್ ವಿಷಯಾನಿ ತಾನಿ ಹೇಳಿ ತಪ್ಪಾಯ್ತಪ್ಪ. ಈ ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾವಂತರನ್ನ ಆಶ್ರಯ ಮಾಡಿಕೊಂಡು ಹೊರಟಿವೆ ಅಂತ ಹೇಳಿದ್ದು ತಪ್ಪಾಯ್ತು. ಅದನ್ನ ಅಮೆಂಡ್ ಮಾಡ್ತಾ ಇದ್ದೀನಿ. ಏನಂತ ಎಲ್ಲ ಪ್ರಮಾಣಗಳು ಕೂಡ ವಿದ್ಯಾವಂತರು ಬಂದ್ ಮಾಡಿಕೊಂಡು ಹೊರಟಿವೆ ಅಂತ ನೀವು ಅಭ್ಯುಪೇಯಂ ಒಪ್ಪಿಕೊಳ್ಳಬೇಕು. ಶಂಕರಾಚಾರ್ಯರೇ ನಿಮ್ಮ ಸ್ಟೇಟ್ಮೆಂಟ್ ರಾಂಗ್. ಪ್ರಮಾಣಗಳು ಅವಿದ್ಯಾ, ಪ್ರಮಾತ್ರವು ಅವಿದ್ಯಾ ಅಂತಂದ್ರೆ ಪ್ರಮಾಣಗಳಿಗೆ ಪ್ರಮಾಣತ್ವವಾಗಲಿ ಪ್ರಮಾತೃವಿಗೆ ಪ್ರಮಾತೃತ್ವವಾಗಲಿ ಹೊಂದುವುದಿಲ್ಲವಾದ್ದರಿಂದ ನ ಅವಿದ್ಯಾವಿಷಯ ಆಗಿದ್ದಾರೆ. ಪ್ರಮಾಣಗಳು ಅವಿದ್ಯಾವಂತರ ವಿಷಯವಲ್ಲ, ಪ್ರಮಾಣಗಳು ವಿದ್ಯಾವಂತರ ವಿಷಯ ಎಂದು ನೀವು ಅವಶ್ಯವಾಗಿ ಒಪ್ಕೊಳ್ಬೇಕು. ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಟೇಕ್ ಬ್ಯಾಕ್ ಅಂತ ಹೇಳ್ತಾ ಇದ್ದ ಅನ್ಕೊಳ್ಬೇಕು. ನ ಚ ಪ್ರಮಾಣೇ ದೋಷ ತಜ್ಜನಿತ ಜ್ಞಾನೇ ಮಿಥ್ಯಾತ್ವಂ ವಾ ಪ್ರತೀಯತೆ ನಿಯಮೇನ ಯೇನ ಸರ್ವಸ್ಯಾಪಿ ಪ್ರಮಾಣಸ್ಯ ಅಸಮೀಚೀನತೆಯ ಅವಿದ್ಯಾವದ್ವಿಷಯತ್ವಂ ಸ್ಯಾತ್ ತಥಾ ಶಾಹೋ ಶಬರಸ್ವಾಮಿನಃ ಯಸ್ಯ ಚ ದುಷ್ಟಂ ಕರಣಂ ಯತ್ರ ಚ ಮಿಥ್ಯೇತಿ ಪ್ರತ್ಯಯಃ ಸ ಏವ ಅಸಮೀಚೀನಃ ಪ್ರತ್ಯಯೋ ನಾನ್ಯಃ. ಶಾಬರ ಭಾಷ್ಯ ನೋಡಿ, ಪೂಜ್ಯ ಸದ್ಗುರುಗಳು ಎಷ್ಟು ಚೆನ್ನಾಗಿ ಸಂಶೋಧನೆ. ಶಾಭ ಅಂತಿದೆ, ಶಾಂಬ ಅಲ್ಲ. ಶಾಂಬ ಭಾಷ್ಯ ಅಂದ್ರೆ ಶಾಂಕರ ಭಾಷ್ಯ, ಶಾಭ ಅಂತಂದ್ರೆ ಶಾಬರ ಭಾಷ್ಯ. ಅದು ಬರೀತಾರೆ 137ನೇ ಪುಟದಲ್ಲಿ 2ನೇ ಪಾಯಿಂಟ್. ನ ಚ ಪ್ರಮಾಣೇ ದೋಷ ತಜ್ಜನಿತ ಜ್ಞಾನೇ ಮಿಥ್ಯಾತ್ವಂ ವಾ ಪ್ರತೀಯತೆ ನಿಯಮೇನ ಯೇನ ಸರ್ವಸ್ಯಾಪಿ ಪ್ರಮಾಣಸ್ಯ ಅಸಮೀಚೀನತೆಯ ಅವಿದ್ಯಾವದ್ವಿಷಯತ್ವಂ ಸ್ಯಾತ್. ಬಹಳ ಚೆನ್ನಾಗಿದೆ. ಇನ್ನೊಂದು ಮಾತು, ಪ್ರಮಾಣೇವ ಪ್ರಮಾಣದಲ್ಲಾಗಲಿ ತಜ್ಜನಿತ ಜ್ಞಾನೇವ ಪ್ರಮಾಣದಿಂದ ಉಂಟಾಗಿರುವ ತಿಳುವಳಿಕೆಯಲ್ಲಾಗಲಿ ನ ದೋಷ ಯಾವ ದೋಷವಿಲ್ಲ. ಎಷ್ಟು ಪ್ರಮಾಣಗಳಿವೆಯೋ ಪಂಚ ಪ್ರಮಾಣಗಳು ಅಂತ ಇಟ್ಕೊಳ್ಳಿ. ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು ಪಂಚ ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳಲ್ಲಿ ಯಾವ ದೋಷವೂ ಇಲ್ಲ. ಕಣ್ಣು ಸರಿಯಾಗಿದೆ, ಕಿವಿ ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ ಅಂದ್ರೆ ಯಾವ ದೋಷವೂ ಇಲ್ಲ. ಪ್ರಮಾಣದಲ್ಲಿ ಯಾವ ದೋಷವೂ ಇಲ್ಲ. ತಜ್ಜನಿತ ಪ್ರಮಾಣದಿಂದ ಉಂಟಾಗಿರುವಂತಹ ಜ್ಞಾನದಲ್ಲಿಯೂ ಕೂಡ ಮಿಥ್ಯಾತ್ವಂ ಸುಳ್ಳಾಗಿರುವಿಕೆ ಕಾಣಿಸುತ್ತಿಲ್ಲ. ನಿಯಮೇನ ಕಣ್ಣು ಏನೇನನ್ನ ತೋರಿಸುತ್ತಿದೆಯೋ
ಇದೆಲ್ಲವೂ ಕೂಡ ಸುಳ್ಳು ಅಲ್ಲ. 10% ಸುಳ್ಳಾಗಬಹುದು. ಕಣ್ಣಿನಲ್ಲಿ ದೋಷವಿದ್ದಾಗ, ಹೊರೆ ಇದ್ದಾಗ, ಮಂಜಾದಾಗ ವಸ್ತುವನ್ನ ತಪ್ಪಾಗಿ ತೋರಿಸಬಹುದು. ಆದ್ರೆ ನಿಯಮೇನ ಕಂಪಲ್ಸರಿ ಚಕ್ಷುರಾದಿ ಪ್ರತ್ಯಕ್ಷ ಪ್ರಮಾಣಗಳಲ್ಲಿ ದೋಷವಿಲ್ಲ. ಆ ಪ್ರಮಾಣಗಳಿಂದ ಉಂಟಾಗಿರುವ ಜ್ಞಾನವೂ ಕೂಡ ಸುಳ್ಳು ಅಂತ ಏನಾಗ್ತಾ ಇಲ್ಲ. ನನ್ನ ಕಣ್ಣಿಗೆ ಇದು ಪುಸ್ತಕ ಅಂತ ಗೊತ್ತಾಗ್ತಾ ಇದೆ. ಹೌದು, ಪುಸ್ತಕವೇ ಹೌದು. ಇದೇ ನಾಗರಾವ, ಇದು ಇಡ್ಲಿನಾ? ಅಲ್ಲ, ನಾನು ತಿಂಡಿ ತಿಂತಾ ಇದ್ದೇನೆ, ಇಡ್ಲಿ ತಿಂತಾ ಇದ್ದೇನೆ. ನಾಲ್ಗೆ ಹೇಳುತ್ತೆ ಇದು ಇಡ್ಲಿ. ಹೌದು, ಅದು ಇಡ್ಲಿನೇ ಹೊರತು ಬ್ರಹ್ಮಸೂತ್ರ ಭಾಷೆ ಗ್ರಂಥವೇನಲ್ಲ. ಆದ್ದರಿಂದ ಪ್ರಮಾಣದಲ್ಲಿ ದೋಷವಿಲ್ಲ. ಪ್ರಮಾಣದಿಂದ ಉಂಟಾಗಿರುವಂತಹ ಜ್ಞಾನವೂ ಕೂಡ ಮಿಥ್ಯಾತ್ವ, ಸುಳ್ಳು ಅಂತ ಆಗ್ತಾ ಇಲ್ಲ. 1,00,000 ಜನ ಸೂರ್ಯನ ನೋಡ್ತಾರೆ. 1,00,000 ಜನಗಳಿಗೆ ಸೂರ್ಯ ಭಗವಂತ ಬೆಳ್ಳಿ ಕಾಣಿಸ್ತಾನೆ, ಬಿಸಿ ಕೊಡ್ತಾ ಇದ್ದಾನೆ, ಕತ್ತಲೆ ಕಾಣ್ತಾ ಇದ್ದಾನೆ. ಇದು ಸಂಯಜ್ಞಾನವೋ ಮಿಥ್ಯಾಜ್ಞಾನವೋ? ಸಂಯಜ್ಞಾನ. ಕಣ್ಣು ಪ್ರಮಾಣವಾಗಿದೆ, ಕಣ್ಣಿನಲ್ಲಿ ಕಾಣಿಸುತ್ತಿರುವಂತ ಸೂರ್ಯನು ಸತ್ಯವಾಗಿದ್ದಾನೆ. ಆದ್ದರಿಂದ ಎರಡೂ ಸರಿಯಾಗಿರುವುದರಿಂದ ಏನ ಸರ್ವಸ್ಯಾಪಿ ಪ್ರಮಾಣಸ್ಯ, ಹೀಗಿರುವುದರಿಂದ ಎಲ್ಲಾ ಪ್ರಮಾಣಗಳು ಕೂಡ ಅಸಮೀಚೀನತೆಯ, ಒಂದು ವೇಳೆ ಅಸಮೀಚೀನ, ತಪ್ಪು, ಸರಿಯಲ್ಲ ಅಂತ ಆಗಿಬಿಟ್ಟಿದ್ದರೆ ಆಗ ಅವಿದ್ಯಾವಿಷಯತ್ವ ಸ್ಯಾತ್. ಈ ಕಣ್ಣುಗಳಿಂದ ಯಾರ್ಯಾರು ಸೂರ್ಯನನ್ನ ನೋಡುತ್ತಾರೆಯೋ ಅವರೆಲ್ಲರಿಗೂ ಕೂಡ ಸೂರ್ಯನು ಚಂದ್ರನಂತೆ ಕಾಣ್ತಾನೆ ಅಂತ ಆಗಿಬಿಟ್ಟಿದ್ದರೆ ಪ್ರಮಾಣಗಳನ್ನ ಅವಿದ್ಯಾವಿಷಯ ತಿಳ್ಕೊಳ್ಳಾಯ್ತು. 1,000 ಕೋಟಿ ಮಾನವರಿದ್ದಾರೆ. 1,000 ಕೋಟಿ ಮಾನವರಿಗೂ ಕೂಡ ಕಣ್ಣುಗಳಿಗೆ ಸಮುದ್ರ ಕಾಣಿಸುತ್ತೆ, ಕಣ್ಣುಗಳಿಗೆ ಮರ ಕಾಣಿಸುತ್ತೆ, ಕಣ್ಣುಗಳಿಗೆ ಅಪ್ಪ ಅಮ್ಮ ಕಾಣಿಸ್ತದೆ. ಎಲ್ಲರಿಗೂ ಸಮಾನವಾಗಿ ಕಾಣಿಸ್ತಾ ಇದ್ದಾರೆ. ಅದು ಸತ್ಯವಾಗಿದೆ. ಆದ್ದರಿಂದ ಇದನ್ನ ನೀವು ಅವಿದ್ಯಾವಂತರ ವಿಷಯ ಎಂದು ಹೇಳಬಾರದು. ಹಾಗಲ್ಲದೆ ಕರ್ಣದಲ್ಲಿ ದೋಷ ಉಂಟು, ಆ ಕರ್ಣವು ತೋರಿಸುತ್ತಿರುವಂತ ವಸ್ತುವಿನ ವಿಷಯವು ಸುಳ್ಳಾಗಿದೆ ಅಂತ ಆಗಿಬಿಟ್ಟಿದ್ದರೆ ಏನ ಹ್ಯಾಸ್ ಇಟ್ ಬೀನ್ ಸೋ, ಹಾಗಾಗಿ ಬಿಟ್ಟಿದ್ದಿದ್ರೆ ಆಗ ಸರ್ವಸ್ಯಾಪಿ ಪ್ರಮಾಣಸ್ಯ, ಎಲ್ಲ ಪ್ರಮಾಣಗಳು ಕೂಡ ಅಸಮೀಚೀನತೆಯ, ಸರಿಯಾಗಿಲ್ಲದಿರುವುದರಿಂದ, ಎಲ್ಲರ ಕರ್ಣಗಳಲ್ಲಿಯೂ ದೋಷವಿರುವುದರಿಂದ ನೀವು ಅದನ್ನ ಅವಿದ್ಯಾವಂತರ ವಿಷಯ ಎಂದು ಹೇಳಬಹುದಾಗಿತ್ತು. ಬಹಳ ಜನ ಇದೆ, ಸೊಗಸಾದ ಮಾತು. ಇದಕ್ಕೆ ನಾನು ಇನ್ನೊಂದು ಒಳ್ಳೆ ಪ್ಯಾರಲಲ್ ಉದಾಹರಣೆ ಕೊಡ್ತೇನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ನಾಮ ರೂಪಾತ್ಮಕವಾಗಿ ತೋರುತ್ತಿರುವಂತಹ ಪ್ರಪಂಚವನ್ನ ಅವಿದ್ಯಾ ಕಲ್ಪಿತವೆಂದು, ಇದಕ್ಕೆ ಆಶ್ರಯವಾಗಿರುವ, ಕಾರಣವಾಗಿರುವ, ಆಸ್ಪದವಾಗಿರುವ ಪರಬ್ರಹ್ಮವನ್ನ ಸತ್ಯವೆಂದು ಹೇಳುತ್ತಾರೆ. ಇದು ತಪ್ಪು. ಶಂಕರಾಚಾರ್ಯರ ಅದ್ವೈತವಾದ ತಪ್ಪು ಎಂದು ಎಲ್ಲರೂ ಹೇಳ್ತಾರೆ. ಏಕೆಂದರೆ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಕೂಡ ದ್ವೈತ ಪ್ರಪಂಚ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ಇರುವವರಿಗೂ ದ್ವೈತ ಕಾಣಿಸ್ತಾ ಇದೆ, ಜರ್ಮನಿಯಲ್ಲಿ ಇರುವವರಿಗೂ ದ್ವೈತ ಕಾಣಿಸ್ತಾ ಇದೆ, ಫ್ರಾನ್ಸ್ನಲ್ಲಿ ಇರುವವರಿಗೂ ದ್ವೈತ ಕಾಣಿಸ್ತಾ ಇದೆ, ಆಸ್ಟ್ರೇಲಿಯಾ, ಲಂಡನ್, ಅಮೆರಿಕ, ಕೆನಡಾ ಎಲ್ಲ ಕಡೆಗಳಲ್ಲಿಯೂ ಜನಗಳಿಗೆ, ಪ್ರಮಾಣಗಳಿಗೆ ದ್ವೈತ ಕಾಣಿಸ್ತಾ ಇದೆ. ಅದ್ವೈತ ಯಾರಿಗೂ ಕಾಣಿಸ್ತಾ ಇಲ್ಲ. ಹೌದಾ? 1,000 ಕೋಟಿ ಮಾನವರಲ್ಲಿ ಒಬ್ಬರಿಗಾದರೂ ಕೂಡ ಅದ್ವೈತ ಕಾಣಿಸ್ತಾ ಇದೆಯಾ? ಇಲ್ಲ. ಆದ್ದರಿಂದ ಶಂಕರರು ಪ್ರತಿಪಾದನೆ ಮಾಡುತ್ತಿರುವ ಅದ್ವೈತ ದರ್ಶನ ತಪ್ಪು ಅಂತ
ಎಲ್ಲರೂ ಹೇಳ್ತಾರೆ. ಆದರೆ ವಿಚಾರ ಮಾಡಿ ಹೇಗಿದೆ ಅಂದ್ರೆ ಎಲ್ಲ ಮಾನವರು ಕೂಡ ಭೂಮಿ ಸ್ಥಿರವಾಗಿದೆ, ಭೂಮಿ ಚಪ್ಪಟಿಯಾಗಿದೆ ಅಂತ ತಿಳ್ಕೊಂಡಿದ್ದಾರೆ. ಯಾವನೊಬ್ಬ ಗೆಲಿಲಿಯೋ ಎನ್ನುವಂತ ವಿಜ್ಞಾನಿ ಇಲ್ಲ ಭೂಮಿ ತಿರುಗ್ತಾ ಇದೆ ಅಂತ ಹೇಳ್ದ. ಅವನು ಒಬ್ಬ ಹಾಗೆ ಹೇಳ್ದ, ಕೋಟಿ ಕೋಟಿ ಮಾನವರು ಭೂಮಿ ಸ್ಥಿರವಾಗಿದೆ ಅಂತ ಹೇಳ್ತಾರೆ. ಯಾವುದು ಸರಿ? ನಾವು ಹೇಳೋದು ಸರಿಯಾ? ಇಲ್ಲ. ಅವನು ವಿಜ್ಞಾನಿ, ಬುದ್ಧಿವಂತ ಮೇಲೆ. ಅದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಎನ್ನುವ ಗೌಡಪಾದಾಚಾರ್ಯರ ಮಾತನ್ನನುಸರಿಸಿ ಬ್ರಹ್ಮೈವೇದ ಮಮತಂ ಪುನಸ್ತಾತ್ ಅನ್ನುವಂತ ಮುಂಡಕೋಪನಿಷತ್ತಿನ ಮಂತ್ರವನ್ನು ಅನುಸರಿಸಿ ಏಕಮೇವಾದ್ವಿತೀಯಂ, ಈ ಪ್ರಪಂಚವೆಲ್ಲವೂ ಕೂಡ ಅದ್ವಿತೀಯವಾದ ಪರಬ್ರಹ್ಮವೇ ಆಗಿದೆ, ಆ ಪರಬ್ರಹ್ಮವೇ ನೀನು ಎಂದು ಏನು ಉಪದೇಶ ಮಾಡಿದ್ದಾರೆಯೋ ಇದು 100ಕ್ಕೆ 100 ಸತ್ಯ. ಅದೇ ರೀತಿ ಹೇಳ್ತಾ ಇದ್ದಾರೆ ಪೂರ್ವಪಕ್ಷಿಯಲ್ಲಿ, ಪ್ರಮಾಣಗಳನ್ನ ನೀವು ಅವಿದ್ಯಾವದ್ ವಿಷಯ ಅಂತ ಹೇಳುತ್ತಿರುವಂತಹದ್ದು ತಪ್ಪು. ಮುಂದಕ್ಕೆ ಹೋಗೋಣ. ತಥಾಹಿ ಆಹುಹು, ಹಾಗೆಯೇ ಅಲ್ಲವೇ, ಆಹು ಆಹಾ ಆಹುದು ಆಹು ಹಾಗೆ ಅಲ್ಲವೇ ಹೇಳುತ್ತಾರೆ. ಯಾರು? ಪ್ರಮಾಣ ತತ್ವವಿದ ಪೂರ್ವ ಮೀಮಾಂಸಕಾ ಶಬರ ಸ್ವಾಮಿನ ಶಾಬರ ಭಾಷ್ಯೇ ಯಸ್ಯ ಚ ದುಷ್ಟಂ ಕರಣಂ ಯತ್ರ ಚ ಮಿಥ್ಯೇತಿ ಪ್ರತ್ಯಯಃ ಸ ಏವ ಅಸಮೀಚೀನ ಪ್ರತ್ಯಯಃ ನಾನ್ಯಃ. ಅಬ್ಬ ಗಟ್ ಮಾಡ್ಬಿಡಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮೀಮಾಂಸಾ ಗ್ರಂಥವನ್ನು ಇಟ್ಕೊಂಡು ಮೀಮಾಂಸಕಾರರ ಸಿದ್ಧಾಂತವನ್ನ ಅನುವಾದ ಮಾಡಿಕೊಂಡು ಹೇಳ್ತಾ ಇದ್ರೆ, ಜೈಮಿನಿ ಆಚಾರ್ಯರು, ಶಬರ ಸ್ವಾಮಿಗಳು, ಪ್ರಭಾಕರ ಮಿಶ್ರರು, ಕುಮಾರದ ಭಟ್ಟ ಕರೆದು ಹಬ್ಬ ಹಬ್ಬ ಏನಪ್ಪ ಸ್ವಾಮೀಜಿ, ನೀವು ನಮಗಿಂದು ಚೆನ್ನಾಗಿ ತಿಳ್ಕೊಂಡಿದ್ದೀರ. ಯಾವುದನ್ನ? ಮೀಮಾಂಸಾ ದರ್ಶನವನ್ನ ಚೆನ್ನಾಗಿ ತಿಳಿದುಕೊಂಡು ಖಂಡನೆ ಮಾಡ್ತಾ ಇದ್ದೀರಾ. ನೋಡಿ, ಸುಲಭವಲ್ಲ. ಅದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತಂದ್ರೆ 8 ಎಲೆ ಬೇಕು. ಸುಲಭವಲ್ಲ, ಮಾಡ್ತಾ ಇದ್ದಾನೆ. ಹೀಗೆ ಶಬರ ಸ್ವಾಮಿಗಳು ಹೇಳಿದ್ದಾರಲ್ವೇ, ಏನಂತ ಮತ್ತೊಮ್ಮೆ ಓದ್ತೇನೆ. ತಥಾಹಿ ಆಹು ಪ್ರಮಾಣ ತತ್ವವಿದ ಮೀಮಾಂಸಕಾಃ ಯಸ್ಯ ಚ ದುಷ್ಟಂ ಕರಣಂ ಯತ್ರ ಚ ಮಿಥ್ಯೇತಿ ಪ್ರತ್ಯಯಃ ಸ ಏವ ಅಸಮೀಚೀನ ಪ್ರತ್ಯಯಃ ನಾನ್ಯಃ ಇತಿ. ಯಸ್ಯ ಯಾವನಿಗೆ ಕರಣವು ದುಷ್ಟಂ ದೋಷಯುಕ್ತವಾಗಿದೆಯೋ. 10 ಜನಗಳು ರಸ್ತೆ ಹೋಗ್ತಾ ಇದ್ದಾರೆ. ಇಬ್ಬರಿಗೆ ಹಾವು ಕಾಣಿಸುತ್ತೆ, 8 ಜನಗಳಿಗೆ ಹಗ್ಗ ಕಾಣಿಸ್ತಾ ಇದೆ. ಆ ಇಬ್ಬರಿಗೆ ಮಾತ್ರ ಹಾವು ಕಾಣುವುದಕ್ಕೆ ಕಾರಣ ಕರ್ಣದೋಷ. ಯಸ್ಯ ಚ ಪುರುಷಸ್ಯ, ಯಾವ ಪುರುಷನಿಗೆ ಕರಣಂ ಇಂದ್ರಿಯವು ದುಷ್ಟಂ ದೋಷಯುಕ್ತವಾಗಿದೆಯೋ, ಕಾಮ. ಯತ್ರ ಚ ಯಾವ ಪ್ರಮಾಣದ ವಿಷಯದಲ್ಲಿ ಮಿಥ್ಯೇತಿ ಪ್ರತ್ಯಯ ಉಂಟಾದಂತಹ ತಿಳುವಳಿಕೆಯು ಸುಳ್ಳು ಎಂದಾಗುತ್ತದೆಯೋ. 10 ಜನಗಳಲ್ಲಿ ಇಬ್ಬರಿಗೆ ಹಾವು ಕಾಣಿಸ್ತಾ ಇದೆ. ಆ ಇಬ್ಬರ ಕಾರಣ ದುಷ್ಟವಾಯಿತು. ನೋಡಿದ ಮೇಲೆ ಅದು ಹಾವಲ್ಲ, ಹಗ್ಗ ಅಂತ ಗೊತ್ತಾಯ್ತು. ಆ ತಿಳುವಳಿಕೆ ಸುಳ್ಳು ಅಂತಾಯ್ತು. ಯಾರಿಗೆ ಕರ್ಣದಲ್ಲಿ ದೋಷ ಉಂಟೋ, ಆ ಕರ್ಣದಿಂದ ಉಂಟಾಗಿರುವಂತ ತಿಳುವಳಿಕೆ ಸುಳ್ಳು ಅಂತಾಗುತ್ತದೆಯೋ, ಸ ಏವ ಪ್ರತ್ಯಯ
ಆ ಪ್ರತ್ಯಯಕ್ಕೆ ಹೆಸರು ಅಸಮೀಚೀನ ಪ್ರತ್ಯಯ ಅಥವಾ ಮಿಥ್ಯಾ ಪ್ರತ್ಯಯ ಅಂತ ಹೆಸರು. ನಾಣ್ಯ ಉಳಿದದ್ದಲ್ಲ. ಈಗ ಈ ಒಂದು ಶಬರ ಸ್ವಾಮಿಗಳ ಶಾಬರ ಭಾಷ್ಯವನ್ನು ಇಟ್ಕೊಂಡ ಪ್ರಾಮಾಣ್ಯದಂತೆ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಕಣ್ಣುಗಳಿಗೆ ಪದಾರ್ಥ ಕಾಣಿಸುತ್ತೆ. ಸಾಸಿವೆ ಸಣ್ಣ ಕಾಣಿಸುತ್ತೆ, ಕಡಲೆಕಾಳು ದಪ್ಪಿ ಕಾಣಿಸುತ್ತೆ, ಅವರೆಕಾಳು ಇನ್ನೂ ದಪ್ಪಿ ಕಾಣಿಸುತ್ತೆ, ಹುಣಸೆ ಬೀಜ ಇನ್ನೂ ದಪ್ಪಿ ಕಾಣಿಸುತ್ತೆ, ನಿಂಬೆ ಹಣ್ಣು ಇನ್ನು ಸ್ವಲ್ಪ ದಪ್ಪ, ತೆಂಗಿನಕಾಯಿ ಇನ್ನೂ ದಪ್ಪ. ಒಂದು ಸಾಸಿವೆ, ಒಂದು ತೆಂಗಿನಕಾಯಿ. ಒಂದು ತೆಂಗಿನಕಾಯಿ ತೂಕ ಮೊಟ್ಟೆ ತೆಂಗಿನಕಾಯಿ 1 kg, ಒಂದು ಸಾಸಿವೆ ತೂಕ ಮಿಲಿಗ್ರಾಮ್. ಇದು ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಅಂದಮೇಲೆ ಈ ಪ್ರಮಾಣವು ಅವಿದ್ಯಾವಂತರ ವಿಷಯವ ವಿದ್ಯಾವಂತರ ವಿಷಯವ ಅಲ್ವೇ? ಅರ್ಥ ಆಗ್ತಾ ಇದೆ ಅಲ್ವೇ? ಇವೊಬ್ಬ ದಡ್ಡ ಬುದ್ಧಿವಂತ ಅಲ್ಲ, ಅವನ ಕಣ್ಣಿಗೆ ತೆಂಗೆ ದಪ್ಪಿ ಕಾಣಿಸ್ತಾ ಇದೆ. ಇನ್ನೊಬ್ಬ ನೋಬೆಲ್ ಲಾರಿಯೇಟ್ ತುಂಬಾ ಬುದ್ಧಿವಂತ, ಅವನಿಗೂ ತೆಂಗಿನಕಾಯಿ ದಪ್ಪಿ ಕಾಣಿಸ್ತಾ ಇದೆ. ಇಬ್ಬರಿಗೂ ಕೂಡ ತೆಂಗಿನಕಾಯಿ ದಪ್ಪಿ ಕಾಣಿಸ್ತಾ ಇರುವುದರಿಂದ ಅದು ಸಂಯಜ್ಞಾನ, ಅದು ಮಿಥ್ಯಾಜ್ಞಾನವಲ್ಲ. ಕಣ್ಣಾಯ್ತು, ನಾಲಿಗೆ. ಈ ಪ್ರಪಂಚದಲ್ಲಿರುವ ಯಾರಿ ನಾಲಿಗೆ ಮೇಲೆ ಸಕ್ಕರೆ ಹಾಕಿದ್ರೆ ಸಿಹಿ ಆಗಿರುತ್ತೆ. ಒಂದಿಬ್ರು ಜ್ವರ ಬಂದ್ಬಿಟ್ಟಿದೆ, ಸಕ್ಕರೆ ಸಿಹಿ ಆಗಿಲ್ಲ, ಅವನು ಬಿಟ್ಬೇಡಿ. ಆದರೆ ಉಳಿದ ಎಲ್ಲ ಮಾನವರಿಗೂ ಸಕ್ಕರೆಯನ್ನು ಹಾಕಿದ್ರೆ ನಾಲಿಗೆ ಹೇಳುತ್ತೆ ಸಿಹಿಯಾಗಿದೆ. ಅದು ಸಂಯಜ್ಞಾನವೋ ಮಿಥ್ಯಾಜ್ಞಾನವೋ? ಆ ಪ್ರಮಾಣ ಅವಿದ್ಯಾವಂತ ವಿಷಯವೋ ವಿದ್ಯಾವಂತ ವಿಷಯವೋ? ವಿದ್ಯಾವಂತ ವಿಷಯ. ಆದ್ದರಿಂದ ಶಂಕರಾಚಾರ್ಯರೇ ನೀವು ಸ್ಟೇಟ್ಮೆಂಟ್ ತಪ್ಪು. ಏನಂತ? ತಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾ ಪ್ರವೃತ್ತಾಃ ಇತಿ ವಾಕ್ಯಂ ಅಸಿದ್ಧಂ. ಈ ವಾಕ್ಯ ಸಿದ್ಧವಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ಗುರುಗಳು. ಬಾ, ಸಾಕ್ಷಾತ್ ಶಂಕರಾಚಾರ್ಯರೇ ಬಂದರೂ ಕೂಡ ಇಷ್ಟು ಸುಸ್ಪಷ್ಟವಾಗಿ, ಇಷ್ಟು ಆಳವಾಗಿ, ಇಷ್ಟು ಸುಂದರವಾಗಿ ಅಧ್ಯಾಸ ಭಾಷ್ಯವನ್ನ ವಿವರಿಸಲಾರೇನು ಅಂತ ನನಗೆ ಅನಿಸ್ತಾ ಇದೆ. ತಸ್ಮಾತ್ ಪೂರ್ವ ಪಕ್ಷ. ಆದ್ದರಿಂದ ಯತ್ರ ಪ್ರಮಾಣೆ ಅಂಡರ್ಸ್ಟುಡ್, ಯತ್ರ ಪ್ರಮಾಣೆ ಯಸ್ಮಿನ್ ಪ್ರಮಾಣೆ ಪ್ರಯತ್ನೇನ ಅನ್ವಿಚ್ಛತಾ ಅಪಿ ನ ದೋಷಃ ಅವಗಮ್ಯತೆ ಯತಶ್ಚ ಪ್ರಮಾಣಾತ್ ಅರ್ಥಮುಪಲಭ್ಯ ಪ್ರವೃತ್ತಸ್ಯ ತತ್ತತ್ಫಲೇನ ಯೋಗಃ ನ ತು ತಜ್ಜನಿಸಸ್ಯ ಜ್ಞಾನಸ್ಯ ನೈತದೇವಮಿತಿ ಬಾಧಃ ನ ತತ್ ಮಿಥ್ಯಾ ಇತ್ಯೇವ ಯುಕ್ತಂ. ಪೂರ್ವ ಪಕ್ಷ ಜೋರಾಗಿದೆ. ತಸ್ಮಾತ್ ಆದ್ದರಿಂದ ಯತ್ರ ಯಾವ ಪ್ರಮಾಣದ ವಿಷಯದಲ್ಲಿ ಪ್ರಯತ್ನೇನ ಅನ್ವಿಚ್ಛತಾಪಿ ಪ್ರಯತ್ನಪಟ್ಟು ಹುಡುಕಿದರೂ ಕೂಡ ತದೋಷ ಅವಗಮ್ಯತೆ ಯಾವ ದೋಷವೂ ಕಾಣಿಸುತ್ತಿಲ್ಲವೋ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತೆಮ್ಮಿಗೆ. ಬಾ, ಇನ್ನೊಂದು ಉದಾಹರಣೆ. ಮೂಗು ಒಳ್ಳೆ ಸುವಾಸನೆ ಬರ್ತಾ ಇದೆ. ದೇವಸ್ಥಾನಕ್ಕೆ ಹೋದವು, ಅಲ್ಲಿ ಪಚ್ಚರ್ಪುರ ಹಾಕಿದ್ದಾರೆ, ಗಂಧದ ಗಡ್ಡಿ ಹಚ್ಚಿದ್ದಾರೆ, ಗಮ್ಮತ್ ವಾಸನೆ ಬರ್ತಾ ಇದೆ. ಯಾರಿಗೆ? 1 ಲಕ್ಷ ಜನಕ್ಕೂ ವಾಸನೆ ಬರ್ತಾ ಇದೆ. ಒಳ್ಳೆ ವಾಸನೆ. 1 ಲಕ್ಷ ಜನಗಳ ಮೂಗಿಗೆ ಒಳ್ಳೆ ವಾಸನೆ ಬರ್ತಾ ಇರ್ಬೇಕಾದ್ರೆ ಈ ಘ್ರಾಣೇಂದ್ರಿಯ ಪ್ರಮಾಣವೋ ಅಪ್ರಮಾಣವೋ? ಪ್ರಮಾಣ. ಹೆಣ್ಣುಗಳಿಗೆ ಕೊಳಚೆಗೇರಿ ಹೋದವು, ಅಲ್ಲಿ ಹೆಣ ಸದ್ಬಿದ್ದೆ, ಕೆಟ್ಟ ವಾಸನೆ ಬರ್ತಾ ಇದೆ. ಬಾಗುಳ ಎಲ್ಲರೂ ಅಂದರು. ಎಲ್ಲರ ಮೂಗುಗಳಿಗೆ ಒಳ್ಳೆ ವಾಸನೆ ಬರ್ತಾ ಇದೆ, ಕೆಟ್ಟ ವಾಸನೆ ಬರ್ತಾ ಇದೆ ಅಂದ್ರೆ ಆ ಮೂಗು ಪ್ರಮಾಣ ಅಂತ. ಎತ್ರ ಎಲ್ಲಿ
ಪ್ರಯತ್ನ ಪಟ್ಟು ಅನ್ವಿಚ್ಛತ ಹುಡುಕಿದ್ರೂ ಸಹಿತ ನ ದೋಷ ಯಾವ ದೋಷವೂ ಕಾಣುವುದಿಲ್ಲವೋ ಯತಶ್ಚ ಪ್ರಮಾಣಾತಿ ಯಸ್ಮಾತ್ ಪ್ರಮಾಣ ಯಾವ ಪ್ರಮಾಣದಿಂದ ಅರ್ಥಂ ಉಪಲಭ್ಯ ಯಾವ ಪ್ರಮಾಣದಿಂದ ಅರ್ಥಂ ವಸ್ತುವನ್ನ ಉಪಲಭ್ಯ ಕಂಡು ಪ್ರವೃತ್ತಸ್ಯ ಅದನ್ನು ತಗೊಳ್ಬೇಕು ಅಂದ ಮುಂದಕ್ಕೆ ಹೋಗ್ತಾ ಇದ್ದಾರೆ. ತಗೊಂಡ ತತ್ಫಲೇನ ಯೋಗ ತಿಂದ ಸಂತೋಷಪಟ್ಟ. ಈ ಉದಾಹರಣೆ ಒಂದು 50 ಜನ ಮಾರ್ಕೆಟ್ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಬಾಳೆಹಣ್ಣು ತಿನ್ಬೇಕು ಅಂತ ಆಸೆ ಆಯ್ತು. ಅಲ್ಲಿ ಬಾಳೆಹಣ್ಣಂಗೆ ಉದ್ದಕ್ಕೂ ಇದೆ. 50 ಜನ ಹೋದ್ರು. ಕಣ್ಣಿಗೆ ಬಾಳೆಹಣ್ಣು ಕಾಣಿಸ್ತಾ ಇದೆ. ಒಂದು 10 ರೂಪಾಯಿ ಕೊಟ್ರು. 2 ಬಾಳೆಹಣ್ಣು ತಗೊಂಡ್ರು, ತಿಂದ್ರು, ಸಂತೋಷವಾಯ್ತು. ಇದು ಸುಳ್ಳೋದಿಟ್ವ? ಪ್ರಮಾಣದಿಂದ ವಸ್ತುಗಳನ್ನ ಕಂಡು ಹತ್ರಕ್ಕೆ ಹೋಗಿ ಅದನ್ನು ತಗೊಂಡು ತಿಂದ ಮೇಲೆ ಬಾಳೆಹಣ್ಣು ಚೆನ್ನಾಗಿತ್ತು, ಹಲಸಿನ ಹಣ್ಣು ಚೆನ್ನಾಗಿತ್ತು, ಎಳೆನೀರು ಚೆನ್ನಾಗಿತ್ತು ಅನ್ನುವಂತ ಪ್ರಯೋಜನ ಇದೆ. ತತ್ಫಲೇನ ಯೋಗ. ಬೇಸಿಗೆ ಕಾಲ ಮಠ ಮಧ್ಯಾಹ್ನ ಭಯ ಅಂತ ಆಗ್ಬಿಡಿದೆ. ಒಂದು ಜ್ಯೂಸ್ ಅಂಗಡಿ ಇಲ್ಲ, ಎಳ್ನೀರು ಮಾರಾಟ ಮಾಡ್ತಾ ಇದ್ದಾನೆ. ಎಷ್ಟಪ್ಪ ಅಂತ ಕೇಳಿದೆ. 20 ರೂಪಾಯಿ ಅಂತ ಹೇಳಿದೆ. 20 ರೂಪಾಯಿ ಕೊಟ್ಟು 2 ಎಳ್ನೀರು ಕೊಡಿದೆ. 40 ರೂಪಾಯಿ ಕೊಟ್ಟು ಆಹಾ ತೃಪ್ತಿ ಆಗ್ತದೆ. ಕಣ್ಣು ಎಳ್ನೀರು ಅಂತ ತೋರಿಸ್ತು. ಹತ್ರಕ್ಕೆ ಹೋದೆ, 40 ರೂಪಾಯಿ ಕೊಟ್ಟೆ, 2 ಎಳ್ನೀರು ಕೊಂಡ್ಕೊಂಡೆ ಕೊಟ್ಟೆ, ತೃಪ್ತಿ. ಇಷ್ಟೆಲ್ಲ ಕಾಣುತ್ತಿರುವುದರಿಂದ ಇದು ಸುಳ್ಳ ಅಲ್ಲ. ಉಪಲಭ್ಯ ಪದಾರ್ಥವನ್ನ ಕಂಡು ಪ್ರವೃತ್ತಸ್ಯ ಮುಂದುವರಿದು ತತ್ಫಲೇನ ಫಲ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಎಷ್ಟೆತ್ತ ನಟೋ ತಜ್ಜನಿತಸ್ಯ ಜ್ಞಾನಸ್ಯ ಆ ಪ್ರಮಾಣದಿಂದ ಉಂಟಾಗಿರುವಂತಹ ತಿಳುವಳಿಕೆ ನೈತದೇವಂ ಹೀಗೆ ಅಲ್ಲ ತಿಳ್ಕೊಂಡಿದ್ದು ತಪ್ಪಾಯ್ತು ಎನ್ನುವಂತ ಬಾಧವಾಗ್ತಾ ಇಲ್ಲ. ನಾ ಎಳನೀರು ಅಂತ ತಿಳ್ಕೊಂಡು ಬಂದೆ, ಇವಾಗ ನೋಡಿದ್ರೆ ಅದು ಹಾವು ಅಲ್ಲ. ಬಾಳೆಹಣ್ಣು ಅಂತ ತಿಳ್ಕೊಂಡು ಬಂದೆ, ಇದು ಚಪಾತಿ, ಬಾಧವಾಗ್ತಾ ಇಲ್ಲ. ನೈತದೇವಂ ಏತತು ಏವಂನ ಇದು ಹೀಗಲ್ಲ ಎಂದು ಬಾಧವು ಉಂಟಾಗುತ್ತಿಲ್ಲವಾದ್ದರಿಂದ ತತ್ ಮಿಥ್ಯಾ ಇತಿ ನಯುಕ್ತಂ. ಇಂಥ ಜ್ಞಾನವನ್ನು ಪ್ರಮಾಣವನ್ನು ಸುಳ್ಳು ಎಂದು ಹೇಳುವುದು ನ್ಯಾಯವಲ್ಲ ಸ್ವಾಮಿ. ಆದ್ದರಿಂದ ಇಡೀ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಬುದ್ಧಿವಂತರು. ಅವರ ಕರ್ಣಗಳು ಶುದ್ಧವಾಗಿವೆ. ಅವರವರು ತಮಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ತಮ್ಮ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ನೋಡುತ್ತಾ ಪ್ರಯೋಜನ ಪಡೆಯುತ್ತಾ ಸಂತೋಷವಾಗಿದೆ. ಇದನ್ನ ನೀವು ಅವಿದ್ಯಾವದ್ವಿಷಯಾನಿ ಪ್ರಮಾಣಾನಿ ಅಂತ ಹೇಳಿದ್ದು ತಪ್ಪು. therefore withdraw your statement. ನಿಮ್ಮ ಈ ಸಂದೇಶವನ್ನ ಟೇಕ್ ಬ್ಯಾಕ್, ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಬೈತಾನೆ, ಯಾರು ಹೇಳ್ತಾನೆ ನೋಡಿ. ಅನ್ಯಥಾ ಸರ್ವ ಪ್ರಮಾಣಾನಾಮಪಿ ಅಪ್ರಾಮಾಣ್ಯ ದೋಷ ಪ್ರಸಂಗಾತ್ ಅನಿಷ್ಟ ಪ್ರಸಂಗಾತ್. ಆದ್ದರಿಂದ ಎಲ್ಲ ಪ್ರಮಾಣಗಳು ಸರಿಯಾಗಿವೆ. ಎಲ್ಲಾ ಪ್ರಮಾಣಗಳನ್ನ ಬಳಸುತ್ತಿರುವಂತವರು ವಿದ್ಯಾವಂತರು, ಬುದ್ಧಿವಂತರು ಮಕ್ಕಳು. ಅನ್ಯಥಾ ಹಾಗೆ ಒಪ್ಪಿಕೊಳ್ಳದೆ ಹೋದರೆ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರನ್ನು ನೀವು ಅವಿದ್ಯಾವಂತರು ಅಂತ ಹೇಳಿದಂತ ಅನಿಷ್ಟ ದೋಷ ಪ್ರಸಂಗವಾದೀತು ಎಚ್ಚರಿಕೆ. ಸರ್ವ ಪ್ರಮಾಣಾನ ಇದೆರಡರ್ಥ. ಸರ್ವೇಷಾಂ ಮಾನವಾನಾಂ ಪ್ರಮಾಣಾನಾಂ ಸರ್ವಮಾನವಾನಾಂ ಸರ್ವೇಷಾಂ ಪ್ರಮಾಣಾನಾಂಚ ಎಲ್ಲ ಮಾನವರ
ಎಲ್ಲ ಪ್ರಮಾಣಗಳು ಕೂಡ ಅಪ್ರಾಮಾಣ್ಯ ಪ್ರಸಂಗಾತ್ ಅಪ್ರಮಾಣವಾಗಿವೆ ಎನ್ನುವಂತ ದೋಷ ಉಂಟಾಗಿ ಬಿಡುತ್ತದೆ. ಮಧ್ಯಾಸ ಭಾಷ್ಯದಿಂದ ಅನರ್ಥವಾಗ್ತಾ ಇದೆ. ಈ ಪ್ರಪಂಚದಲ್ಲಿರುವ ಎಲ್ಲರ ವಿದ್ಯಾವಂತರ, ನೀವೊಬ್ಬರೇ ಬುದ್ಧಿವಂತರ ತಪ್ಪಲ್ವೇ? ಈ ವಿಶಾಲ ಪ್ರಪಂಚದಲ್ಲಿ ಒಂದು 10% ಆದ್ರೂ ಬುದ್ಧಿವಂತ ಇದಾರೋ ಇಲ್ವಾ? ಇಲ್ಲ. ಶಂಕರಾಚಾರ್ಯರ ಪ್ರಕಾರ 100% ಎಲ್ಲ ಮಾನವರು ವಿದ್ಯಾವಂತ. ಈ ಹೇಳಿಬಿಟ್ರೆ ದಟ್ ಈಸ್ ಎ ವೆರಿ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್. ಸರ್ವ ಪ್ರಮಾಣಾನಾಮಪಿ, ಎಲ್ಲ ಪ್ರಮಾಣಗಳು ಕೂಡ ಅಪ್ರಮಾಣವಾಗಿವೆ. ಯಾವ ಪ್ರಮಾಣಗಳಿಗೂ ಪ್ರಾಮಾಣ್ಯವಿಲ್ಲ ಅಂತ ಆಗ್ಬಿಟ್ರೆ ವ್ಯವಹಾರವೆಲ್ಲ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಅಕಸ್ಮಾತ್ ಏನಾದ್ರು ಶಂಕರಾಚಾರ್ಯರು ಸಿಕ್ಬಿಟ್ರೆ ಅವ್ರು ಚಟ್ನಿ ಮಾಡಾಕ್ಬಿಡ್ತಾರೆ. ಏನೋ ಶಂಕರ ಏನ್ ಹೇಳ್ತಾ ಇಲ್ಲ, ನಾವೆಲ್ಲ ವಿದ್ಯಾವಂತರ, 4 ಸೈಟ್ ಇದೆ ನನಗೆ, 8 ಕಾರಿದೆ ನಮ್ಮ ಹತ್ರ, ಒಂದು ತಿಂಗಳಿಗೆ 10 ಕೋಟಿ ಸಂಪಾದನೆ ಮಾಡ್ತಾರೆ, ನಾವು ವಿದ್ಯಾವಂತ, ಹೊಡಿತಾರೆ. ವೇದಾಂತ ದರ್ಶನದ ಉಪದೇಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವರ ಅಪಾಯ. ಆದ್ದರಿಂದಲೇ ಎಷ್ಟೋ ಜನಗಳು ಶಂಕರಾಚಾರ್ಯರ ಅದ್ವೈತ ವೇದಾಂತ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳಲು ಕಣ್ಣೆ ಮಾಡ್ಕೊಂಡು ಹೋಗಿವಿ. ನಾವೇನ್ ಮಾಡಕ ಮುಂದಕ್ಕೆ ಹೋಗ್ಬಿಡ್ತೇವೆ. ತಸ್ಮಾತ್, ಆದ್ದರಿಂದ ಪ್ರಮಾಣಾನ ಸರ್ವೇಷಾಂ ಅವಿದ್ಯಾವದ್ವಿಷಯತ್ವಮಿತಿ ಅಸಿದ್ಧಂ, ಪೂರ್ವಪಕ್ಷ. ಆದ್ದರಿಂದ ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾವಂತರನ್ನು ಆಶ್ರಯ ಮಾಡಿಕೊಂಡಿವೆ. ಪ್ರಮಾಣಗಳಿಗೆ ಆಶ್ರಯ ದಾತರು ಯಾರಪ್ಪ ಅಂದ್ರೆ ದಡ್ಡರು, ಅಜ್ಞಾನಿಗಳು, ಮೂರ್ಖರು, ಅವಿವೇಕಿಗಳು, ಬಾಲಕರು ಅಂತ ಹೇಳ್ಬಿಟ್ಟು. ಇದು ತಪ್ಪು. ತಸ್ಮಾದಾದ್ದರಿಂದ ಪ್ರಮಾಣಾನಾಂ ಸರ್ವೇಷಾಂ, ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾವಂತ ವಿಷಯ, ಅವಿದ್ಯಾವಂತರ ವಿಷಯವಾಗಿವೆ ಅಂತ ಹೇಳಿದ್ದು ಅಸಿದ್ಧಂ, ಸಿದ್ಧವಾಗ್ತಾ ಇಲ್ಲ. ದಯವಿಟ್ಟು ಅದನ್ನ ವಾಪಸ್ ತಗೊಳ್ಳಿ ಅಥವಾ ಬೇರೆ ಮಾಡಿ ಅಂತ. ಇದು ಪೂರ್ವ ಪಕ್ಷ. ಮುಂದೆ ಉತ್ತರವನ್ನು ನೋಡೋಣ. ಈಗ ಒಂದು ಬ್ರಹ್ಮಾನಂದ ಬ್ರಹ್ಮ ಓದ್ತಾ 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 ತುಂಬಾ ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ತಪಸ್ಸು ಅಂತ ತಿಳಿಸುತ್ತಾ, ಕಾಲಟಿ ಭಾಗ್ಯದ ಬಾಲನಿಗೆ ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧು ಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೋ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ, ಅದ್ಭುತ. ತಮ್ಮ ಭಾಷ್ಯದಲ್ಲಿ ತತ್ವ ಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ. ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ.